ಕಲಾಪದಲ್ಲಿ ಮಾತನಾಡತಕ್ಕಂಥ ಸಾಧ್ಯತೆ ಇತ್ತು. ಮಾತನಾಡಿದಂಥ ಸಂದರ್ಭದಲ್ಲಿ ಮತ್ತೆ ಗದ್ದಲ ಕೋಲಾಹಲ ಉಂಟಾಯಿತು. ಲೋಕಸಭೆಯಲ್ಲಿ ಕೋಲಾಹಲದೊಂದಿಗೆ ಈಗ ಕಲಾಪ ಆರಂಭ ಆಗಿದೆ. ಗದ್ದಲ ಹಿನ್ನೆಲೆಯಲ್ಲಿ ಎರಡನೇ ದಿನ ಕೂಡ ಕಲಾಪವನ್ನ ಮುಂದೂಡಲಾಗಿದೆ. 12 ಗಂಟೆ ತನಕ ಅಧಿವೇಶನವನ್ನ ಮುಂದೂಡಿ ಸ್ಪೀಕರ್ ಓಂ ಬಿರ್ಲಾ ಅವರು ಆದೇಶವನ್ನ ನೀಡಿದ್ದಾರೆ. ಸಾಕಷ್ಟು ಗದ್ದಲ ಉಂಟಾದ್ರೆ ಮಾತನಾಡೋದಕ್ಕೆ ಕಷ್ಟ ಆಗುತ್ತೆ. ಅವ್ರು ಹೇಳೋದು ಇವ್ರಿಗೆ ಕೇಳಿಸಲ್ಲ, ಇವ್ರು ಹೇಳೋದು ಅವ್ರಿಗೆ ಕೇಳಿಸಲ್ಲ. ಒಟ್ಟಿನಲ್ಲಿ ಒಂದಿಷ್ಟು ಇಡೀ ದೇಶ ಟಿವಿ ಮುಂದೆ ಕೂತ್ಕೊಂಡು ಇವತ್ತು ಯಾವ ವಿಚಾರದ ಬಗ್ಗೆ ಚರ್ಚೆ ಆಗತ್ತೆ, ಏನ್ ತೀರ್ಮಾನ ಆಗಬಹುದು ಅನ್ನುವಂತಹ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಗದ್ದಲ ಕೋಲಾಹಲ ಉಂಟಾದ್ರೆ ಮಾತನಾಡೋದಕ್ಕೂ ಕಷ್ಟ ಆಗತ್ತೆ, ಕೇಳೋದಕ್ಕೂ ಕಷ್ಟ ಆಗತ್ತೆ. ಸೊ ಸಿಜೆಪಿ ಪ್ರತಿಭಟನೆ ವೇಳೆ ನಡೆದಿರತಕ್ಕಂಥ ಒಂದು ಪೊಲೀಸ್ ಲಾಠಿ ಚಾರ್ಜ್ ವಿಚಾರವನ್ನ ಕೂಡ ಪ್ರತಿಪಕ್ಷಗಳು ಪ್ರಸ್ತಾಪಿಸತಕ್ಕಂಥ ಸಾಧ್ಯತೆ ಇದೆ. ಇವತ್ತು ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ವಿರೋಧ ಪಕ್ಷಗಳು ಬೆಳಗ್ಗೆಯಿಂದನೇ ಸಿದ್ಧತೆಯನ್ನ ಮಾಡ್ಕೊಂಡಿರುತ್ತೆ. ಇನ್ನೊಂದು ಕಡೆ ಕೇಂದ್ರ ಸರ್ಕಾರ ತನ್ನ ಪ್ರಮುಖ ಮಸೂದೆಗಳು ಹಾಗೂ ಆಡಳಿತಾತ್ಮಕ ಕಾರ್ಯಸೂಚಿಯನ್ನ ಮುಂದುವರಿಸತಕ್ಕಂಥ ಉದ್ದೇಶದಲ್ಲಿದೆ. ಆದರೆ ಪ್ರತಿಪಕ್ಷಗಳ ಪ್ರತಿಭಟನೆ ಹಾಗೂ ಚರ್ಚೆಯ ಬೇಡಿಕೆಗಳ ಒಂದು ನಡುವೆ ಕಲಾಪ ಸುಗಮವಾಗಿ ನಡೆಯುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಇವತ್ತು ಸುಗಮವಾಗಿ ಕಲಾಪ ನಡೀಬಹುದಾ ಅಂತ. ನೋ, ಮತ್ತೆ ಅಗೇನ್ ಗದ್ದಲ ಕೋಲಾಹಲ ಸಿಕ್ಕಿರತಕ್ಕ